ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಹಾಸ್ಯ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಬೇಜಾರಾಗಿ ಮನೆ ಒಳಗಡೆ ಹೋಗ್ತಿರ್ತಾಳೆ. ಅವಳು ರಾತ್ರಿ ಸಹ ಊಟ ಮಾಡಿರಲ್ಲ. ಸೂರ್ಯ ಹೋಗಿ ಮೀನಾ, ಯಾಕಮ್ಮ ನೀನು ಊಟ ಮಾಡ್ತಿಲ್ಲ ಅಂತ ಕೇಳ್ತಾನೆ. ಹೌದು, ನೀನು ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಸೂರ್ಯ ಅಂದಾಗ, ಮೀನಾ ಜನ ನಮ್ಮಂಥವ್ರನ್ನ ಬೆಳೆಯೋಕ್ಕೆ ಬಿಡಲ್ಲ ಅಂತಾಳೆ. ಮತ್ತೆ ಆಸೆಯಿಂದ ಒಂದು ಕೆಲಸ ಕಲಿತು ಮಾಡೋಣ ಅಂದರೆ ಜನ ಬಿಡಲ್ಲ ಅಂತ ಹೇಳ್ತಾಳೆ. ನಿನ್ಗ್ಯಾಕೆ ಇಷ್ಟೊಂದು ಯೋಚನೆ, ಬಾ ಅಂತ ಸೂರ್ಯ ಕರೀತಾನೆ. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಮೀನಾ ಅಂತ ಸೂರ್ಯ ಹೇಳಿದಾಗ, ಮೀನಾ ನೀವು ನನಗೆ ಅಂಗಡಿ ಇಟ್ಕೊಟ್ಟಿದ್ರೆ, ಆದರೆ ನಾನು ಅದನ್ನು ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನಾನು ಇದಕ್ಕಿಂತ ದೊಡ್ಡ ಕಷ್ಟಗಳನ್ನ ಎದುರಿಸಿದ್ದೀನಿ ಅಂತಾನೆ. ಮತ್ತೆ ಮೀನಾ ನಾನು ಅಂಗಡಿನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಳ್ತಿರ್ತಾಳೆ. ಆಗ ಸೂರ್ಯ, ದೇವರು ಇದನ್ನು ಕಿತ್ಕೊಂಡಿದ್ದಾನೆ ಅಂದರೆ ಇದಕ್ಕಿಂತ ದೊಡ್ಡದೇನಾದರೂ ಕೊಡ್ತಾನೆ ಅಂತಾನೆ. ಆಗ ಮೀನಾ ಸರಿ ಅಂತಾಳೆ. ಮೀನಾಗೆ ಆಗ ಧೈರ್ಯ ಬರುತ್ತೆ. ಮೀನಾ ನನಗೆ ಊಟ ಬೇಡ ಅಂತಾಳೆ. ಆಗ ಸೂರ್ಯ, ನಿನಗೆ ಬೇಡ ಅಂದರೆ ನನಗೂ ಬೇಡ ಅಂತ ಹೇಳಿ ಆಮೇಲೆ ಇಬ್ಬರು ಊಟ ಮಾಡಿ ಮಲಗ್ತಾರೆ. ಬೆಳಗ್ಗೆ ಮೀನಾ ಬೇಗ ಎದ್ದಿರಲ್ಲ. ಆಗ ಶಾಂತಿ, ಮೀನಾ ನಮಗಿನ್ನೂ ಕಾಫಿ ಕೊಟ್ಟಿಲ್ಲ ಅಂತಿರ್ತಾಳೆ. ಅಷ್ಟರಲ್ಲಿ ರೋಹಿಣಿ ಮತ್ತು ಮನೋಜ್, ಮೀನವರೇ ಎಲ್ಲಿ ಕಾಫಿ ಕೊಟ್ಟಿಲ್ಲ ಅಂತಿರ್ತಾರೆ. ಆಗ ಶಾಂತಿ, ಯಾಕೆ ಇನ್ನೂ ಎದ್ದಿಲ್ಲ, ಅಡುಗೆ ಮನೆಯಲ್ಲಿ ರಾಶಿ ಪಾತ್ರೆ ಬಿದ್ದಿದೆ, ಯಾರಿಗೂ ಕಾಫಿ ಕೊಟ್ಟಿಲ್ಲ ಅಂದಾಗ ಮೀನಾ, ಅತ್ತೆ ಯಾಕೆ ಯಾವಾಗಲೂ ನಾನೇ ಕಾಫಿ ಮಾಡಬೇಕಾ, ಬೇರೆ ಯಾರು ಮಾಡಲ್ವಾ ಅಂತಾಳೆ. ಆಗ ಶಾಂತಿ, ಆಯಿತು ನೀನು ಬಿಡು, ನಾನೇ ಮಾಡಿ ತಂದುಕೊಡ್ತೀನಿ, ನೀನು ಸೋಫಾ ಮೇಲೆ ಕುಳಿತುಕೋ ಅಂತಾಳೆ. ಆಗ ನಾನು ಆ ಥರ ಹೇಳಿಲ್ಲ ಅಂತಾಳೆ. ಹಾಗಿದ್ರೆ ರೋಹಿಣಿ ಮಾಡಬೇಕಾ, ಅವಳು ಕೆಲ್ಸಕ್ಕೆ ಹೋಗಲ್ವಾ, ನೀನು ತಾನೇ ಮನೇಲಿ ಆರಾಮಾಗಿರೋದು, ಮಾಡು ಅಂತಾಳೆ. ಅತ್ತೆ ನಾನು ಅಂಗಡಿ ಹೋಯ್ತು ಅಂತ ಬೇಜಾರಲ್ಲಿದ್ದೀನಿ ಅಂದಾಗ, ಅದು ಹೋಯ್ತಲ್ವಾ ಬಿಡು, ಒಂದು ರೀತಿ ಒಳ್ಳೆಯದೇ ಬಿಡು ಅಂತಾಳೆ. ಆಗ ಮೀನಾ, ಯಾಕತ್ತೆ ಅಂದಾಗ, ಮತ್ತೆ ನನಗೆ ಆ ಅಂಗಡಿಯಿಂದ ಅವಮಾನ ಆಗ್ತಿತ್ತು ಅಂತಾಳೆ. ಆಗ ರೋಹಿಣಿ, ನೀವು ಲೈಸೆನ್ಸ್ ಮಾಡಿಸ್ಕೊಳ್ತಾನೆ ಅಂಗಡಿ ಮಾಡಬೇಕು ಅಂತಾಳೆ. ಆಗ ಮನೋಜ್ ಸಹ, ನೀವು ಲೈಸೆನ್ಸ್ ಮಾಡ್ಕೋಬೇಕು ತಾನೇ ಅಂತಾನೆ. ಸೂರ್ಯ ಬಂದು, ಹೌದು ಅದು ದೇವರು ಮಾಡಿರೋದಲ್ಲ, ಜನ ಮಾಡಿರೋದು, ಮನೆಯವರ ಮಾಡಿರೋದು, ಯಾರು ಅಂತ ನನಗೆ ಗೊತ್ತಾಗಬೇಕು ಅಂತಿರ್ತಾನೆ. ಆಗ ಶಾಂತಿ, ಹೌದು ನಿನ್ನ ಹೆಂಡತಿಗೆ ಏನು ಹೇಳಬಾರ್ದು, ನಿನಗೆ ಆಗಲ್ಲ ಬಿಡು ಅಂತಾಳೆ. ಅವಳು ಕೂತಿರ್ಲಿ, ನಾನು ಮಾಡ್ತೀನಿ ಅಂದಾಗ ಸೂರ್ಯ, ಯಾಕೆ ಪೌಡ್ರಮ್ಮ ಇಲ್ವಾ, ಸೊಂಪು ಪುಡಿ ಇಲ್ವಾ, ಅವ್ರ ಕೈಯಿಂದ ಮಾಡಿಸ್ಕೊಳಕ್ಕಾಗಲ್ವಾ ಅಂತಾನೆ. ಆಗ ಶಾಂತಿ, ರೋಹಿಣಿ ಪಾರ್ಲರ್ಗೆ ಹೋಗಿ ಕೈ ತುಂಬ ದುಡಿತಾಳೆ, ಶ್ರುತಿ ಕೋಟ್ಯಾಧಿಪತಿ ಮಗಳು, ಆದರೂ ಡಬ್ಬಿಂಗ್ ಕೆಲಸಕ್ಕೆ ಹೋಗ್ತಾಳೆ ಅಂದಾಗ ಮೀನಾ, ಆಯಿತು ಬಿಡಿ ಅತ್ತೆ, ನಾನೇ ಮಾಡ್ತೀನಿ ಅಂತಾಳೆ. ಆಗ ಸೂರ್ಯ, ಯಾರಿಗೆ ಏನು ಬೇಕೋ ಅವರು ಮಾಡ್ಕೊಂಡು ತಿಂತಾರೆ, ನೀನು ಯಾಕೆ ಮಾಡ್ತೀಯಾ ಅಂತಾನೆ. ಹೌದಾ, ನಿಮ್ಮ ಮಾವ ವಾಕಿಂಗ್ ಬಂದ ಮೇಲೆ ಹೇಳ್ತೀನಿ, ಅವ್ರಿಗೆ ಏನು ಬೇಕೋ ಅವರೇ ಮಾಡ್ಕೊಂಡು ತಿನ್ನಲಿ ಅಂತಾಳೆ ಶಾಂತಿ. ಮೀನಾ, ಇಲ್ಲಿ ಬಿಡಿ ಅತ್ತೆ, ನಾನೇ ಮಾಡ್ತೀನಿ ಅಂತ ದೋಸೆ ಮಾಡ್ತೀನಿ ಅಂದಾಗ, ಬೇಗ ಮಾಡು ಅಂತಾಳೆ ಶಾಂತಿ. ಮೀನಾ ಹೋಗಿ ಪಾತ್ರೆ ತೊಳಿತಿರ್ತಾಳೆ. ಈ ಕಡೆ ಸೂರ್ಯ ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ ದಂಡ ಕಟ್ತಾನೆ. ಆದರೆ ಅವರು ಗಾಡಿ ಕೊಡೋದಿಲ್ಲ. ರೋಡಲ್ಲಿ ಈಗ ನಿಲ್ಲಿಸಬಾರ್ದು ಅಂತಾರೆ. ಸೂರ್ಯ, ನಮಗೆ ಆಧಾರ ಇದೊಂದೇ ಸರ್ ಅಂತಾನೆ. ಆಧಾರ ಕೊಡಲ್ಲ. ಸೂರ್ಯ ಫ್ರೆಂಡ್ಸ್ ಹತ್ತಿರ ಬರ್ತಾನೆ. ಫ್ರೆಂಡ್ಸ್ ಯಾಕೋ ಸೂರ್ಯ ಅಂತಾರೆ. ಆಗ ಜನ ನಾವು ನೆಮ್ಮದಿಯಾಗಿರೋಕೆ ಬಿಡಲ್ಲ ಅಂತಾನೆ. ಫ್ರೆಂಡ್ಸ್ ಯಾಕೆ, ಏನಾಯಿತು ಅಂದಾಗ ಗಾಡಿ ವಿಷಯ ಹೇಳ್ತಾನೆ. ಆಗ ಫ್ರೆಂಡ್ಸ್, ಅಂಥವ್ರು ಯಾರೋ ಕಂಪ್ಲೇಂಟ್ ಕೊಡೋರು ಅಂತಾನೆ. ಆಗ ಸೂರ್ಯ, ಮನೆಯವರೇ ಯಾರೋ ಮಾಡಿದ್ದಾರೆ ಅಂತಾನೆ. ಮೀನಾ ತುಂಬಾ ಬೇಜಾರ ಮಾಡ್ಕೊಂಡಿದ್ದಾಳೆ ಅಂದಾಗ, ಆಗ ಅಷ್ಟರಲ್ಲಿ ಅಷ್ಟೊಂದು ಮಾತಾಡ್ತಿರ್ಬೇಕಾದ್ರೆ ಫ್ರೆಂಡಿಗೆ ಹೆಂಡತಿಯಿಂದ ಒಂದು ಕಾಲ್ ಬರುತ್ತೆ. ಆಗ ಗಂಡ ಹೆಂಡತಿಗೆ ಬೈತಿರ್ತಾನೆ, ಯಾವಾಗಲೂ ಆನ್ಲೈನಲ್ಲಿ ಇರ್ತೀಯ ಅಂತ. ಆಗ ಸೂರ್ಯನಿಗೆ ಒಂದು ಪ್ಲ್ಯಾನ್ ಬರುತ್ತೆ, ಯಾಕೆ ನಾವು ಆನ್ಲೈನಲ್ಲಿ ಹೂ ಮಾರಬಾರ್ದು ಅಂತ ಹೇಳಿದಾಗ, ಫ್ರೆಂಡ್ಸ್ ಅದಕ್ಕೆ ಒಂದು ಗಾಡಿ ಬೇಕು ಅಂದಾಗ ಸೂರ್ಯ ಎಲ್ಲರ ಹತ್ರ ಎಷ್ಟೆಷ್ಟು ದುಡ್ಡಿದೆಯೋ ಕೊಡಿ ಅಂತ ಈಸ್ಕೊಂಡು ಬೈಕ್ ಶೋರೂಮ್ಗೆ ಹೋಗ್ತಾನೆ. ಮೀನಾಗೆ ಫೋನ್ ಮಾಡಿ, ಮೀನಮ್ಮ ಬೈಕ್ ಶೋರೂಮ್ ಅವರು ನಿಮಗೆ ಯಾವ ಕಲರ್ ಬೈಕ್ ಬೇಕು ಅಂತ ಕೇಳ್ತಿದ್ದಾರೆ, ನನಗೆ ಸೆಲೆಕ್ಟ್ ಮಾಡಿದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವಳಿಗೆ, ನಿನಗೆ ಯಾವ ಕಲರ್ ಇಷ್ಟ ಅಂದಾಗ ಅವಳು ಹೂ ತರ್ತಾರೆ ಅಂತ ಹೇಳಿ ಕನಕಾಂಬರ ಅಂತಾಳೆ. ಹೌದಾ ಅಂತ ಬೈಕ್ ತಂದು ಎಲ್ಲರನ್ನ ಕರೆದು ತೋರಿಸಿ ಸರ್ಪ್ರೈಸ್ ಕೊಡ್ತಾನೆ. ಆಗ ರೋಹಿಣಿ ಮತ್ತು ಶಾಂತಿ ಉರ್ಕೊಳ್ತಿರ್ತಾರೆ. ಒಂದನ್ನು ಹೇಗೋ ಕಳಿಸ್ತೀವಿ, ಈಗ ಬೈಕ್ನಲ್ಲಿ ಎಲ್ಲ ಕಡೆ ಡೆಲಿವರಿ ಕೊಡ್ತಾರೆ ಅಂತ ಶಾಕ್ ಆಗ್ತಾರೆ. ಇಲ್ಲಿ ಮೀನಾ ಮತ್ತು ಸೂರ್ಯ ತುಂಬ ಖುಷಿ ಪಡ್ತಾರೆ. ಈ ಸಂಚಿಕೆಯಲ್ಲಿ ಇಷ್ಟ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.